ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಕಮಿಂಗ್ ಟು ದ ಟಾಪಿಕ್, ನಾನು ಇವತ್ತು ಫೋರ್ ಆರ್ಮ್ಸ್ ಅಂದರೆ ಮುಂದೋಳಿನ ಬಗ್ಗೆ ತಿಳಿಸ್ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿರೋವಂಥದ್ದು. ಸಾಕಷ್ಟು ಜನ ನಾನು ಕೇಳ್ತಾ ಇದ್ದಿದ್ದು ಬಂದ್ಬಿಟ್ಟು, ಸರ್ ನನ್ನ ಆರ್ಮ್ಸ್ ಸೈಜ್ ಇದೆ, ಶೇಪ್ ಇದೆ, ಬಟ್ ಔಟ್ಲುಕ್ ಇಲ್ಲ ಅಂತ ಕೇಳ್ತಾ ಇದ್ರಿ. ಇದು ಯಾಕೆ ಅಂತ ನೋಡಿದಾಗ ಅವ್ರದ್ದು ಫೋರ್ ಆರ್ಮ್ಸ್ ಚೆನ್ನಾಗಿಲ್ಲದೆ ಇರೋದ್ರಿಂದಾಗಿ ಅವ್ರ ಆರ್ಮ್ಸ್ ಔಟ್ಲುಕ್ ಕಾಣೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬಂದಿರೋವಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಬಹಳಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡೋದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಫೋರ್ ಆರ್ಮ್ಸ್ಗೆ ನಾನು 3 ಎಕ್ಸಸೈಸಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಮೊದಲಿಗೆ ಈ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಏನು ತಿಳಿಸ್ಕೊಡ್ತಿದ್ದಾರೆ ಸರ್ ಅಂದರೆ, ಫೋರ್ ಆರ್ಮ್ಸ್ ಅಂದರೆ ಏನು, ಎಷ್ಟು ಟೈಪ್ಸ್ ಆಫ್ ಮಾಂಸಖಂಡ ಇದೆ, ಇದರಲ್ಲಿ ಅಮೌಂಟ್ ಆಫ್ ಲೋಡ್ ಯಾವ ಥರ ಯೂಸ್ ಮಾಡಬೇಕು, ಮತ್ತು ಇಂಟೆನ್ಸಿಟಿ ಯಾವ ಥರ ಇರಬೇಕು ಈ ವರ್ಕೌಟ್ ಮಾಡಬೇಕಾದ್ರೆ, ಎಷ್ಟು ಟೈಪ್ಸ್ ಆಫ್ ಎಕ್ಸಸೈಸ್ ಮಾಡಿದ್ರೆ ಈ ಮಾಂಸಖಂಡ ಬೆಳೆಯುತ್ತೆ, ವೆಯ್ಟ್ ಸ್ಟ್ರ್ಯಾಪ್ ಯೂಸ್ ಮಾಡೋದ್ರಿಂದ ಒಳ್ಳೆಯದಾ ಕೆಟ್ಟದ್ದ, ಅದ್ರ ಜೊತೆಗೆ ಫ್ಯಾಟ್ ಗ್ರಿಪ್ಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಒಂದೊಂದೇ ಪಾಯಿಂಟ್ ನೋಡ್ತಾ ಬಂದರೆ, ಮೊದಲಿಗೆ ನಾನು ಹೇಳ್ದಂಗೆ ಫೋರ್ ಆರ್ಮ್ಸ್ ಅಂದರೆ ಯಾವ ಮಾಂಸಖಂಡಕ್ಕೆ ಹೇಳ್ತಾರೆ ಸರ್ ಅಂತ ನೀವು ಕೇಳ್ಬೋದು. ಫೋರ್ ಆರ್ಮ್ಸ್ ಅನ್ನೋದು ಬಂದ್ಬಿಟ್ಟು ನಮ್ಮ ಎಲ್ಬೋ ಇಂದ ಕಾರ್ಪಲ್ ಜಾಯಿಂಟ್ ಅಂದರೆ ರಿಸ್ಟ್ ಅಂತ ಏನು ಕರಿತೀವಿ, ಈ ಎರಡು ಮಧ್ಯ ಇರೋವಂಥ ಮಾಂಸಖಂಡಕ್ಕೆ ಫೋರ್ ಆರ್ಮ್ಸ್, ಇಲ್ಲ ಅಂದರೆ ಮುಂದೋಳು ಅಂತ ಕರೆಯುವಂಥದ್ದು. ಇದು ಏನಕ್ಕಾಗಿ ಬೇಕು ಸರ್ ಅಂತ ನೀವು ಕೇಳ್ಬೋದು. ನಾನ್ ಸ್ಪೋರ್ಟ್ಸ್ ಪರ್ಸನ್ ಆಗಿರೋವಂಥವ್ರು, ಅವರು ದೈನಂದಿನ ಜೀವನದಲ್ಲಿ ಅವ್ರು ಏನು ಫಿಂಗರ್ಸ್ ಅಂದರೆ ಬೆರಳುಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ರಿಸ್ಟ್ನ ಯೂಸ್ ಮಾಡ್ತಾ ಇರ್ತಾರೆ, ಅಂಥದಕ್ಕೆ ಫೋರ್ ಆರ್ಮ್ಸ್ ಚೆನ್ನಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಸಣ್ಣ ಪುಟ್ಟ ತೂಕ ಎತ್ತೋದಕ್ಕೆ ಇಲ್ಲ ಟೈಪಿಂಗ್ ಮಾಡೋದಕ್ಕೆ ಯೂಸ್ ಆಗೋದಕ್ಕೆ ನಮ್ಮ ಫೋರ್ ಆರ್ಮ್ಸ್ ಚೆನ್ನಾಗಿರಬೇಕಾಗತ್ತೆ. ಇನ್ನು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಅವ್ರಿಗೆ ಚೆಸ್ಟ್ ವರ್ಕೌಟು, ಇಲ್ಲ ಬ್ಯಾಕ್ ವರ್ಕೌಟು, ಬೈಸೆಪ್ಸ್ ವರ್ಕೌಟು, ಇಲ್ಲ ಟ್ರೈಸೆಪ್ಸ್ ವರ್ಕೌಟ್ ಮಾಡ್ತಾ ಇದ್ದರೆ ಅವ್ರಿಗೆ ಫೋರ್ ಆರ್ಮ್ಸ್ ಚೆನ್ನಾಗಿತ್ತು ಅಂದರೆ ಸಾಕಷ್ಟು ಲೋಡ್ ಯೂಸ್ ಮಾಡ್ಬೋದು. ಹಾಗಾಗಿ ಮಸಲ್ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸರಿ, ಇದಾಯಿತು ಸರ್, ಎಷ್ಟು ಟೈಪ್ಸ್ ಆಫ್ ಮಾಂಸಖಂಡ ಇದೆ ಇದರಲ್ಲಿ ಅಂತ ನೀವು ಕೇಳಿದ್ರೆ, ಇದರಲ್ಲಿ 3 ಥರ ಮಾಂಸಖಂಡ ಇದೆ. ಒಂದು ಎಕ್ಸ್ಟೆನ್ಷರ್, ಫ್ಲೆಕ್ಸ್ಚರ್ ಮತ್ತು ಬ್ರಾಕಿಯೋ ರೇಡಿಯಾಲಿಸ್ ಅನ್ನೋ 3 ಮಾಂಸಖಂಡ ಇದೆ. ಯಾವುದ್ಯಾವುದು ಸರ್ ಅಂದರೆ, ಎಕ್ಸ್ಟೆನ್ಷರ್ ಅಂದರೆ ನಮ್ಮ ಮುಂದೋಳಿನ ಮೇಲ್ಭಾಗನ ಎಕ್ಸ್ಟೆನ್ಷರ್ ಅಂತ ಕರಿತೀವಿ. ನಮ್ಮ ಮುಂದೋಳಿನ ಒಳಗಡೆ ಭಾಗ ಇರೋವಂಥದ್ದನ್ನ ಫ್ಲೆಕ್ಸ್ಚರ್ ಅಂತ ಕರಿತೀವಿ. ಮತ್ತು ಬ್ರಾಕಿಯೋ ರೇಡಿಯಾಲಿಸ್ ಬಂದ್ಬಿಟ್ಟು ಎಕ್ಸ್ಟೆನ್ಷರ್ ಮೇಲೆ ಇರುವಂಥ ಒಂದು ಸಣ್ಣ ಮಾಂಸಖಂಡ, ಅದಕ್ಕೆ ಅಟ್ಯಾಚ್ ಆಗಿರುವಂಥ ಸಣ್ಣ ಮಾಂಸಖಂಡ ಆಗಿರುತ್ತೆ ಇದು. ಸರಿ, ಅಮೌಂಟ್ ಆಫ್ ಲೋಡ್ ಅಂತ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳಿದೆ. ಅಮೌಂಟ್ ಆಫ್ ಲೋಡ್ ಯಾವ ಥರ ಇರಬೇಕು ಅಂದರೆ, ದೈನಂದಿನ ಜೀವನದಲ್ಲಿ ನಾವು ಎಲ್ಲದಕ್ಕೂ ನಾವು ನಮ್ಮ ಬೆರಳುಗಳನ್ನ, ನಮ್ಮ ರಿಸ್ಟ್ನ ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಒಂದು ಪಾಯಿಂಟ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಫೋರ್ ಆರ್ಮ್ಸ್ ಮಸಲ್ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಹೆವಿ ಲೋಡ್ ಯೂಸ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು, ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಬೆಳೆಸೋದಕ್ಕೆ ಅಂತ ಹೇಳ್ಬೋದು. ಅದು ಇಂಟೆನ್ಸಿಟಿ ಯಾವ ಥರ ಇರಬೇಕು ಅಂದರೆ, ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತಾರೆ, ಫೋರ್ ಆರ್ಮ್ಸ್ ಅಂದರೆ ಎಲ್ಲ ವರ್ಕೌಟ್ ಆದಮೇಲೆ 1 ಸೆಟ್ 2 ಸೆಟ್ ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು. ಅದಕ್ಕೆ ಅಂತ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕು. ಮತ್ತು ಮಾಡಬೇಕಾದ್ರೆ ಅಷ್ಟೇ ಇಂಟ್ರೆಸ್ಟಲ್ಲಿ, ಅಷ್ಟೇ ಪ್ರೆಷರಲ್ಲಿ ನೀವು ಕ್ರಂಚ್ ಮಾಡೋದು ಮತ್ತು ರಿಲೀಸ್ ಮಾಡೋದು, ಕ್ರಂಚ್ ಮಾಡೋದು ರಿಲೀಸ್ ಮಾಡೋದು, ಆ ಇಂಟೆನ್ಸಿಟಿಲಿ ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಎಷ್ಟು ಥರ ಎಕ್ಸಸೈಸ್ ಬೇಕಾಗುತ್ತೆ ಅಂತ ನೀವು ನೋಡಿದ್ರೆ, ಒಂದು ಸಲ ನೀವು ಫೋರ್ ಆರ್ಮ್ಸ್ ಎಕ್ಸಸೈಸ್ ಅಂತಾನೆ ನೀವು ತೊಗೊಂಡ್ರೆ ಅಟ್ಲೀಸ್ಟ್ ಒಂದು 3 ರಿಂದ 4 ವೆರೈಟೀಸ್ ಆಫ್ ಫೋರ್ ಆರ್ಮ್ಸ್ ಎಕ್ಸಸೈಸಸ್ನ ಮಾಡಬೇಕಾಗತ್ತೆ. ಆಗ ಹೋಗಿ ಈ ಮಸಲ್ ಡೆವಲಪ್ ಆಗುವಂಥದ್ದು. ನಿಮಗೆ ಗೊತ್ತಿರಲಿ ಇದು ಒಂದು ವಿಷಯ, ಫೋರ್ ಆರ್ಮ್ಸ್ ಮತ್ತು ಕಾಫ್ ಮಸಲ್ ದೇ ಆರ್ ದ ಮೋಸ್ಟ್ ಟಫೆಸ್ಟ್ ಮಸಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ನಾವು ನಡಿಬೇಕಾದ್ರೆ ಕಾಫ್ ಮಸಲ್ ಆಕ್ಟಿವೇಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಒಂದು ಇಂಟೆನ್ಸಿಟಿಲಿ ಎಕ್ಸಸೈಸ್ ಮಾಡಬೇಕು, ಒಂದು ಲೋಡ್ ಹಾಕಿ ಎಕ್ಸಸೈಸ್ ಮಾಡಿದಾಗಲೇ ಈ ಪರ್ಟಿಕ್ಯುಲರ್ ಮಸಲ್ ಡೆವಲಪ್ ಆಗೋದು. ಮತ್ತು ಇನ್ನೊಂದು ಪಾಯಿಂಟ್ ನಾನು ಹೇಳಿರುವಂಥದ್ದು, ಸ್ಟ್ರ್ಯಾಪ್, ವೆಯ್ಟ್ ಸ್ಟ್ರ್ಯಾಪ್ ಯೂಸ್ ಮಾಡ್ಬೋದಾ ಇಲ್ವಾ ಅಂತ ನಾನು ಇದು ವಿಡಿಯೋದಲ್ಲಿ ಕೇಳಿದ್ದೆ. ವೆಯ್ಟ್ ಸ್ಟ್ರ್ಯಾಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಇವಾಗ ಡೆಡ್ ಲಿಫ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಶ್ರಕ್ಸ್ ಮಾಡ್ತೀವಿ, ಡಂಬಲ್ ಶ್ರಕ್ಸ್ ಮಾಡ್ತಾರೆ, ಇಲ್ಲ ಬಾರ್ಬೆಲ್ ಶ್ರಕ್ಸ್ ಮಾಡ್ತಾರೆ. ಇಂಥದ್ದು ಮಾಡಬೇಕಾದ್ರೆ ಏನು ಮಾಡ್ತಾರೆ, ಕೆಲವರು ಜಿಮ್ಮಲ್ಲಿ ವೆಯ್ಟ್ ಸ್ಟ್ರ್ಯಾಪ್ನ ಟೈಟ್ ಮಾಡಿ ಹಿಡ್ಕೊಂಡು ಮಾಡ್ತಾ ಇರ್ತಾರೆ. ಇದು ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ವೆಯ್ಟ್ ಡ್ರಾಪ್ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ವೆಯ್ಟ್ ಯೂಸ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಫೋರ್ ಆರ್ಮ್ಸ್, ನಿಮಗೆ ಸ್ಟ್ರ್ಯಾಪ್ ಯೂಸ್ ಮಾಡೋದ್ರಿಂದ ಫೋರ್ ಆರ್ಮ್ಸ್ಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ಸಿಗೋದೇ ಇಲ್ಲ. ನನ್ನ ಪರ್ಸ್ನಲ್ ಅಡ್ವೈಸು, ನಾನು ಯಾವುದೇ ಕಾರಣಕ್ಕೂ ಫೋರ್ ಆರ್ಮ್ಸ್ ಇದು ಯಾವುದೇ ವರ್ಕೌಟ್ ಮಾಡಬೇಕಾದ್ರೆ, ಡೆಡ್ ಲಿಫ್ಟ್ ಇಲ್ಲ ಸ್ಟ್ರಕ್ಸ್ ಮಾಡಬೇಕಾದ್ರೆ ನಾನು ಸ್ಟ್ರ್ಯಾಪ್ಸ್ನ ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಅದು ಪರ್ಟಿಕ್ಯುಲರಾಗಿ ಅದು ಅಭ್ಯಾಸ ಆಗ್ಬಿಡುತ್ತೆ. ಸ್ಟ್ರ್ಯಾಪ್ ಇಲ್ಲ ಅಂದರೆ ಪರ್ಟಿಕ್ಯುಲರ್ ವರ್ಕೌಟ್ ಮಾಡೋಕ್ಕಾಗಲ್ಲ, ಒಂದು ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಫೋರ್ ಆರ್ಮ್ಸ್ನ ಸ್ಟ್ರೆಂತ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಸ್ಟ್ರ್ಯಾಪ್ ಇರೋದಿಲ್ಲ, ನಾವು ಆದಷ್ಟು ಹಾರ್ಡಾಗಿ ಹಿಡ್ಕೋಬೇಕಾಗತ್ತೆ. ಎಷ್ಟು ಹಾರ್ಡಾಗಿ ಹಿಡ್ತೀವೋ ಅಷ್ಟು ಫೋರ್ ಆರ್ಮ್ಸ್ಗೆ ವರ್ಕ್ ಆಗ್ತಾ ಇರುತ್ತೆ. ಮತ್ತು ಲಾಸ್ಟ್ ಪಾಯಿಂಟಲ್ಲಿ ನಾನು ಕೊಟ್ಟಿದ್ದು, ಫ್ಯಾಟ್ ಗ್ರಿಪ್ಸ್ ಯೂಸ್ ಮಾಡ್ಬೋದಾ ಸರ್ ಅಂತ ಕೆಲವು ಜನ ಕೇಳಿದ್ದೀರಾ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಫ್ಯಾಟ್ ಗ್ರಿಪ್ಸ್ ಅಂದರೆ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಫ್ಯಾಟ್ ಗ್ರಿಪ್ಸ್ ಅನ್ನೋದು ಬಂದ್ಬಿಟ್ಟು ಈ ಥರ ಒಂದು ಫ್ಯಾಟ್ ಗ್ರಿಪ್ಸ್ ಇರುವಂಥದ್ದು, ನಮ್ಮ ನಾರ್ಮಲ್ ಬಾರ್ಗೆ ಇದನ್ನು ಫಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮದು ಗ್ರಿಪ್ಪು ಸ್ವಲ್ಪ ಅಗ್ಲ ಆಗಿಬಿಡುತ್ತೆ. ಇದು ಯೂಸ್ ಮಾಡ್ತಾ ಇರೋವಂಥವ್ರಿಗೆ ಗೊತ್ತಿರುತ್ತೆ, ಯೂಸ್ ಮಾಡದೇ ಇರೋವಂಥವ್ರಿಗೆ ತಿಳ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ಇದು ನಾರ್ಮಲ್ ಬಾರು 1 ಇಂಚ್ ದಪ್ಪ ಇರುತ್ತೆ. 1 ಇಂಚ್ ದಪ್ಪ ಇರೋದ್ರಿಂದಾಗಿ ನಾವು ಸ್ವಲ್ಪ ಗ್ರಿಪ್ನ ಸಖತ್ತಾಗಿ ಹಾರ್ಡಾಗಿ ಹಿಡಿಬೋದು.
ಆ ಬಾರ್ ಮೇಲೆ ಯಾವಾಗ ಈ ಥರ ಫ್ಯಾಟ್ ಗ್ರಿಪ್ಸ್ನ ಯೂಸ್ ಮಾಡ್ತೀವಿ, ನಮ್ಮದು ಗ್ರಿಪ್ಪು ಸ್ವಲ್ಪ ಅಗಲ ಆಗೋದ್ರಿಂದ ತುಂಬ ಇದು ಕಂಟ್ರೋಲ್ ಮಾಡಿ ಆ ಮಸಲ್ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮದು ಫೋರ್ ಆರ್ಮ್ಸ್ ಮಸಲ್ ಚೆನ್ನಾಗಿ ಡೆವಲಪ್ ಮಾಡೋಕ್ಕೆ, ಸ್ಟ್ರೆಂತ್ ಸ್ಟ್ಯಾಮಿನ ಇನ್ಕ್ರೀಸ್ ಮಾಡೋಕ್ಕೆ ಇದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಫ್ಯಾಟ್ ಗ್ರಿಪ್ಸ್ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸರಿ, ನಾನು ಆವಾಗಲೇ ಹೇಳ್ದಂಗೆ ನಾನು 3 ಎಕ್ಸಸೈಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಒಂದೊಂದೇ ಹೇಳ್ತಾ ಬರ್ತೀನಿ ನೋಡಿ. ಸರಿ, ಫ್ಲೆಕ್ಸ್ಚರ್ ಅಂದರೆ ಒಳಗಡೆಯಿಂದ ಇರುವಂಥ ಮಾಂಸಖಂಡಕ್ಕೆ ಮಾಡುವಂಥ ಎಕ್ಸಸೈಸ್ ಯಾವುದಪ್ಪ ಅಂದರೆ, ಎಲ್ಲ ಜಿಮ್ಮಲ್ಲೂ ನಾರ್ಮಲ್ ಆಗಿ ಒಂದು ಫೋರ್ ಆರ್ಮ್ಸ್ ಮಿಷಿನ್ ಅಂತ ಇರುತ್ತೆ. ಫೋರ್ ಆರ್ಮ್ಸ್ ಮಿಷಿನ್ ಇಲ್ಲದೆ ಇರುವಂಥ ಜಿಮ್ಗಳಲ್ಲಿ ನೀವೇನೋ ವರ್ಕೌಟ್ ಮಾಡ್ತಾ ಇದ್ದರೆ ಒಂದು ಫ್ಲ್ಯಾಟ್ ಬಾರ್ನ ಯೂಸ್ ಮಾಡೋದು, ಬೈಸೆಪ್ಸ್ಗೆ ಯೂಸ್ ಮಾಡುವಂಥ ಒಂದು ಫ್ಲ್ಯಾಟ್ ಬಾರ್ನ ಯೂಸ್ ಮಾಡ್ಬೋದು. ನಿಮ್ಮದು ಹಸ್ತ ಮೇಲ್ ನೋಡ್ತಾ ಇದ್ದಂಗೆ ಸುಪಿನೇಷನ್ ಆಗಿರೋಂಥ ಒಂದು ಪೋಸ್ಚರಲ್ಲಿ, ಸುಪಿನೇಷನ್ ಪ್ರೊನೇಷನ್, ಈ ಸುಪಿನೇಷನ್ ಇರೋವಂಥ ಪೋಸ್ಚರಲ್ಲಿ ನೀವು ವರ್ಕೌಟ್ ಮಾಡ್ಬೋದು. ಅಂದರೆ ನಾರ್ಮಲ್ ಬಾರನ್ನು ಅಷ್ಟೇ ಒಂದು ಫ್ಲ್ಯಾಟ್ ಬೆಂಚ್ ಮೇಲೆ ಕೂತ್ಕೊಂಡು ಸುಪಿನೇಷನ್ ಪೊಸಿಷನಲ್ಲಿ ಬಾರ್ನ ಇಟ್ಕೊಂಡು ಸ್ಕ್ವೀಸ್ ಮಾಡೋದು ಬಿಡೋದು, ಸ್ಕ್ವೀಸ್ ಮಾಡೋದು ಬಿಡೋದು ಮಾಡ್ಬೋದು. ನಮ್ಮ ಇದರಲ್ಲಿ ಫೋರ್ ಆರ್ಮ್ಸ್ ಇರೋದ್ರಿಂದಾಗಿ ನಾನು ಮೆಷಿನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಇಟ್ಕೊಂಡಾಗ ನೀವು ಒಂದು ಜ್ಞಾಪಕ ಇಟ್ಕೋಬೇಕಾಗಿರೋವಂಥದ್ದು, ರಿಸ್ಟ್ ಹತ್ರ ಆಗಲಿ ಇಲ್ಲ ಎಲ್ಬೋ ಹತ್ರ ಆಗಲಿ, ಮೇಲಾಗಲಿ ಇಲ್ಲ ಹಿಂಗೆ ಎತ್ತೋದಾಗಲಿ ಮಾಡಬಾರ್ದು. ಫ್ಲ್ಯಾಟ್ ಆಗಿರಬೇಕು. ಆದಷ್ಟು ನಿಮ್ಮ ಭಾರನ, ಬಾಡಿ ಭಾರನ ಮುಂದೆ ಇಟ್ಕೊಂಡಿರಬೇಕು, ಕೆಳಗಡೆ ತನಕ ಬಿಡಬೇಕು. ಆದಷ್ಟು ಫ್ಲೆಕ್ಸ್ ಮಾಡಿ ಎಕ್ಸ್ಟೆನ್ಷನ್ ತೊಗೊಂಡೋಗ್ಬೇಕು ಮತ್ತು ಕಾಂಟ್ರಾಕ್ಷನ್ಗೆ ತೊಗೊಂಬರ್ಬೇಕು. ಎಕ್ಸ್ಟೆನ್ಷನ್ಗೆ ತೊಗೊಂಡೋಗ್ಬೇಕು, ಕಾಂಟ್ರಾಕ್ಷನ್ಗೆ ತೊಗೊಂಬರ್ಬೇಕು, ಎಕ್ಸ್ಟೆನ್ಷನ್ಗೆ ತೊಗೊಂಡೋಗ್ಬೇಕು, ಕಾಂಟ್ರಾಕ್ಷನ್ಗೆ ತೊಗೊಂಬರ್ಬೇಕು. ಈ ಥರ ನೀವು ಸ್ಕ್ವೀಸ್ ಮಾಡಬೇಕು. ಮೇಲ್ ಬಂದಾಗ ಸ್ಕ್ವೀಸ್ ಮಾಡಬೇಕು. ಮೇಲ್ ಬಂದಾಗ ಸ್ಕ್ವೀಸ್ ಮಾಡೋದ್ರಿಂದ ಜಾಸ್ತಿ ಪ್ರೆಷರ್ ಪರ್ಟಿಕ್ಯುಲರ್ ಮಸಲ್ ಮೇಲೆ ಉಳಿಯೋದ್ರಿಂದಾಗಿ ಚೆನ್ನಾಗಿ ಮಸಲ್ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕಾಗಿರೋವಂಥದ್ದು ಫ್ರೆಂಡ್ಸ್, ನೀವು ಯಾವಾಗಲೇ ಮಾಡಬೇಕಾದ್ರೂ ನಾನು ಮುಂಚೆನೇ ಹೇಳ್ತಾ ಇರ್ತೀನಿ, ಎಲ್ಲ ವೀಡಿಯೋಸಲ್ಲೂ ಹೇಳಿದಂಗೆ ಈ ವಿಡಿಯೋಲ್ಲೂ ಹೇಳ್ತಾ ಇದ್ದೀನಿ, ಬ್ರೀತ್ನ ಹೋಲ್ಡ್ ಮಾಡಬಾರ್ದು. ನೀವು ಎಷ್ಟು ಎಕ್ಸ್ಟೆಂಡ್ ಮಾಡ್ತೀರಾ ಅಷ್ಟೇ ಲೆವೆಲಲ್ಲಿ ಕಾಂಟ್ರಾಕ್ಟ್ ಮಾಡಬೇಕು. ಒಂದು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದರೆ, ನೀವು ಮೇಲ್ ಬಂದಾಗ 1 or 2 seconds ನೀವು ಪಾಸ್ ಮಾಡಿದ್ರೆ ಚೆನ್ನಾಗಿ ಲೋಡ್ನ, ನೀವು ಏನು ಲೋಡ್ ಹಾಕಿರ್ತೀರ ಆ ಪರ್ಟಿಕ್ಯುಲರ್ ಮಸಲ್ ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಒನ್ ಟೈಪ್ ಆಫ್ ಎಕ್ಸಸೈಸ್ ಆಯಿತು. ಇನ್ನೊಂದು ಇದು ಇನ್ನರ್ ಮಸಲ್ ಅಂದರೆ ಫ್ಲೆಕ್ಸ್ಚರ್ ಮಸಲ್ಗೆ ಮಾಡುವಂಥ ಎಕ್ಸಸೈಸ್ ಆಯಿತು. ಎಕ್ಸ್ಟೆನ್ಷನ್ ಮಸಲ್ಗೆ ಯಾವ ಥರ ಮಾಡ್ತಾರೆ ಸರ್ ಅಂದರೆ, ಸೇಮ್ ಬಾರ್ಬೆಲ್ ನೀವು ಹೀಗೆ ಇಟ್ಕೊಂಡಿರೋದು ಪ್ರೊನೇಷನ್ ಮೂಮೆಂಟ್, ಪ್ರೊನೇಷನ್ ಪೊಸಿಷನಲ್ಲಿ ಇಟ್ಕೊಂಡು ನಿಮ್ಮ ಪಾಮ್ನ ಮಾಡ್ಬೋದು. ಫೋರ್ ಆರ್ಮ್ಸ್ ಮಿಷಿನ್ ಇದ್ದರೆ ಫೋರ್ ಆರ್ಮ್ಸಲ್ಲಿ ಮಾಡಿ, ಇಲ್ಲಾಂದರೆ ಫ್ಲ್ಯಾಟ್ ಬಾರಲ್ಲೂ ಮಾಡ್ಬೋದು. ಇದನ್ನು ಈ ಥರ ಇಟ್ಕೊಂಡು ಸೇಮ್ ಎಲ್ಲೂ ರಿಸ್ಟ್ ಹತ್ರನೂ ಮೇಲೆ ಎತ್ತಬಾರ್ದು, ಇಲ್ಲ ಎಲ್ಬೋ ಹತ್ರನೂ ಮೇಲೆ ಎತ್ತಬಾರ್ದು. ನೀವು ಇಟ್ಕೊಂಡಿರಂಗೆ ಮುಂದೆ ಲೋಡ್ ಬಿಡಬೇಕು, ನಮ್ಮ ಬಾಡಿ ವೆಯ್ಟ್ ಮುಂದೆ ಬಿಡಬೇಕು, ಮೇಲೆತ್ತಬೇಕು, ಪಾಸ್ ಮಾಡಿ ಕೆಳಗಡೆ ಬಿಡಿ, ಮೇಲೆತ್ತಿ 1 second ಪಾಸ್ ಮಾಡಿ ಕೆಳಗಡೆ ಬಿಡಿ, ಮೇಲೆತ್ತಿ 1 second ಪಾಸ್ ಮಾಡಿ ಕೆಳಗಡೆ ಬಿಡಿ. ಈ ಥರ ನೀವು ಮಾಡಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ರೀತ್ನ ಹೋಲ್ಡ್ ಮಾಡಬಾರ್ದು. ಇದು ಮಾಡೋದ್ರಿಂದ ನಮ್ಮದು ಎಕ್ಸ್ಟೆನ್ಷನ್ ಮಸಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನ್ನು ಬ್ರಾಕಿಯೋರೇಡಿಯಾಲಿಸ್ ಮಸಲ್ಗೆ ಯಾವ ಥರ ವರ್ಕೌಟ್ ಮಾಡ್ತಾರೆ ಸರ್ ಅಂದರೆ, ಬನ್ನಿ ತೋರಿಸ್ಕೊಡ್ತೀನಿ ಅದು ಯಾವ ಥರ ಮಾಡೋದು ಅಂತ. ಬ್ರಾಕಿಯೋರೇಡಿಯಾಲಿಸ್ಗೆ ವರ್ಕೌಟ್ ಮಾಡುವಂಥದ್ದು ಬಂದು ಯಾವ ಥರ ವರ್ಕೌಟ್ ಬರುತ್ತೆ ಸರ್ ಅಂದರೆ, ಒಂದು ಫ್ಲ್ಯಾಟ್ ಬಾರ್ ಇದ್ದರೆ ಸಾಕಾಗುತ್ತೆ. ಒಂದು ಆ್ಯಾವ್ರೇಜ್ ವೆಯ್ಟ್ ಇಟ್ಕೊಳ್ಳಿ. ನಮ್ಮ ರಿಸ್ಟ್ನ ಸ್ವಲ್ಪ ಇನ್ನರ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಲ್ಬೋನ ಕ್ಲೋಸ್ ಇಟ್ಕೊಂಡು ಮೇಲೆ ಬೈಸೆಪ್ಸ್, ಬಾರ್ಬೆಲ್ ಬೈಸೆಪ್ಸ್ ಕರ್ಲ್ ಹೆಂಗೆ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದಾಗಿ ನೀವು ಮೇಲೆ ಎತ್ತಬೇಕು, ಕೆಳಗಡೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಎಲ್ಬೋ ಮುಂದೆ ತರಬಾರ್ದು. ಎಲ್ಬೋಸ್ನ ನಿಮ್ಮ ಬಾಡಿಗೆ ಪಕ್ಕದಲ್ಲೇ ಇಟ್ಕೊಂಡು ಮೇಲೆತ್ತಬೇಕು, ಬಿಡಬೇಕು, ಮೇಲೆತ್ತಬೇಕು, ಬಿಡಬೇಕು. ನಿಮ್ಮದು ಚೆಸ್ಟ್ ಮೇಲಿರಬೇಕು, ಕೋರ್ ಟೈಟ್ ಆಗಿರಬೇಕು, ಮೇಲೆತ್ತಬೇಕು, ಬಿಡಬೇಕು. ಈ ಥರ ಮಾಡೋದ್ರಿಂದ ಬ್ರಾಕಿಯೋರೇಡಿಯಾಲಿಸ್ ಅಂದರೆ ನಮ್ಮದು ಎಕ್ಸ್ಟೆನ್ಷನ್ ಏನಿದೆ ಅದ್ರ ಮೇಲಿರುವಂಥ ಬ್ರಾಕಿಯೋರೇಡಿಯಾಲಿಸ್ಗೆ ಬಹಳಷ್ಟು ಚೆನ್ನಾಗಿ ಈ ಮಸಲ್ನ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ನಿಮ್ಮ ವರ್ಕೌಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಮ ಫೋರ್ ಆರ್ಮ್ಸ್ನ ಚೆನ್ನಾಗಿ ಡೆವಲಪ್ ಮಾಡ್ಬೋದು, ನಿಮ್ಮ ಆರ್ಮ್ಸ್ಗೆ ಒಂದು ಔಟ್ಲುಕ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್.